ನಮಸ್ಕಾರ ವೀಕ್ಷಕರೇ, ಸಿನಿಮಾ ಸೆಂಚುರಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ಚಿತ್ರರಂಗಕ್ಕೆ 100 ವರ್ಷ. ಇದೇ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೂ ಕೂಡ 80 ವರ್ಷ ತುಂಬುತ್ತಾ ಇದೆ. ಕನ್ನಡ ಚಿತ್ರರಂಗದ ಅಂದರೆ ಎಲ್ಲ ರೀತಿಯಲ್ಲಿ ನಟರು, ಅವರ ಕುಟುಂಬ, ಕನ್ನಡ ಚಿತ್ರರಂಗಕ್ಕಾಗಿ ದುಡಿದವರು, ಬೇರೆ ಬೇರೆ ಸ್ತರಗಳಲ್ಲಿ ದುಡಿದವರು, ಇವರೆಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಿಮಗೆ ಪರಿಚಯ ಮಾಡಿಸುವಂಥ ಕಾರ್ಯಕ್ರಮವೇ ಈ ಸಿನಿಮಾ ಸೆಂಚುರಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಿನಿಮಾ ಸೆಂಚುರಿಯಲ್ಲಿ ನಿಮಗೆ ಬಹಳ ಇಷ್ಟವಾದಂಥ ಒಂದು ಸಬ್ಜೆಕ್ಟ್ ನಾವು ತಗೊಂಬಂದಿದ್ದೀವಿ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಸಾಧಾರಣವಾಗಿ ಖಳನಾಯಕನ ಪಾತ್ರ ಅಂತ ಹೇಳುವಾಗ ಯಾವ ರೀತಿ ಅಬ್ಬರಿಸ್ತಾರೆ, ಯಾವ ರೀತಿ ಅವರ ಡ್ರೆಸ್ಸಿಂಗ್ ಇರುತ್ತೆ, ಯಾವ ರೀತಿ ಅವರ ಸ್ಟೈಲ್ಸ್ ಇರುತ್ತೆ, ಎಲ್ಲವನ್ನು ನೀವು ನೋಡಿದ್ದೀರಿ. ಆದರೆ ಒಂದು ಖಳನಾಯಕನ ಪಾತ್ರವನ್ನು ಕೂಡ ಬಹಳ ಸೊಫೆಸ್ಟಿಗೇಟೆಡ್ ಆಗಿ, ಡಿಪ್ಲೊಮ್ಯಾಟಿಕ್ ಆಗಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಈ ರೀತಿ ಕೂಡ ಒಂದು ಖಳನಾಯಕನ ಪಾತ್ರವನ್ನು ನಿಭಾಯಿಸ್ಬೋದು ಅಂತ ತೋರಿಸ್ಕೊಟ್ಟವರು, ಕೇವಲ ತಮ್ಮ ಕಂಠದಿಂದಲೇ ಮಿಂಚಿದವರು ಸುಂದರ ಕೃಷ್ಣ ಅರಸ್. ಸುಂದರ ಕೃಷ್ಣ ಅರಸ್ ಅಂದ ತಕ್ಷಣ ಅವರ ಕಂಠವೇ ನಮಗೆ ನೆನಪಾಗೋದು, ಆಮೇಲೆ ಭಾಳ ತೂಕದ ಮಾತು ಎಲ್ಲವೂ ಕೂಡ. ಸುಂದರ ಕೃಷ್ಣ ಅರಸ್ ಅವರನ್ನು ನೆನಪಿಸ್ಕೊಳ್ತಾ ಈ ಸಿನಿಮಾ ಸೆಂಚುರಿಯಲ್ಲಿ ಅವರ ಬಗ್ಗೆ, ಅವರು ಮಾಡಿದ ಚಿತ್ರಗಳ ಬಗ್ಗೆ, ಸುಂದರ ಕೃಷ್ಣ ಅರಸ್ ಅಂದರೆ ಏನು ಕನ್ನಡಿಗರಿಗೆ, ಬನ್ನಿ ಈ ರಿಪೋರ್ಟ್ ನೋಡೋಣ. ಇವತ್ತು ನಾವು ನಿಮಗೆ ಪರಿಚಯಿಸ್ತಾ ಇರೋದು ಅರಸ್ ಫ್ಯಾಮಿಲಿಯನ್ನು. ಎಸ್, ಭಾಳ ಖುಷಿಯಾಗ್ಬೋದು ನಿಮಗೆ. ಇವತ್ತು ನಾವು ನಿಮಗೆ ಸುಂದರ ಕೃಷ್ಣ ಅರಸ್ ಅವರ ಪತ್ನಿ ಲಕ್ಷ್ಮೀ ಅರಸ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಪಾತ್ರ ಮಾಡೋ ಮೂಲಕ ಅಭಿಮಾನಿಗಳಿಗೆ ಹತ್ತಿರವಾಗುವಂಥ ಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ಈಗ ಚಿತ್ರರಂಗದಲ್ಲಿ ಸಂಕಲನಕಾರರಾಗಿ ಹೆಸರು ಮಾಡ್ತಾ ಇರುವಂಥ ನಾಗೇಂದ್ರ ಅರಸ್, ಸುಂದರ ಕೃಷ್ಣ ಅರಸ್ ಅವರ ಪುತ್ರ, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾರೆ. ನಾಗೇಂದ್ರ ಅರಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್. ಓಕೆ, ನಿಮ್ಮ ಕುಟುಂಬದ ಬಗ್ಗೆ ಒಮ್ಮೆ ಹೇಳಿ. ಎಷ್ಟು ಮಕ್ಕಳು, ಏನಿತ್ತು? ನಾವು 3 ಜನ. ನಮ್ಮ ತಂದೆ 3 ಜನ ಗಂಡು ಮಕ್ಕಳು. ನಾನು ದೊಡ್ಡವನು. ಇನ್ನೊಬ್ಬ ತಮ್ಮ ಇದ್ದಾನೆ, ರಾಘವೇಂದ್ರ ಅರಸ್ ಅಂತ. ಆಮೇಲೆ ಕೊನೆಯವನು ರಾಜೇಂದ್ರ ಅರಸ್ ಅಂತ. 3 ಜನ. ಓಕೆ, ಯಾವ ರೀತಿ ಅಪ್ಪ ನಿಮ್ಮನ್ನು ಮನೆಯಲ್ಲಿ ನೋಡ್ತಿದ್ರು? ಹೆಂಗೆ, ಸ್ಕೂಲ್ ಡೇಸ್ ಟೈಮಲ್ಲಿ ಅಥವಾ ಹೇಗೆ? ಈಗ ಯಾಕೆಂದರೆ ನಮಗೆ ಸಿನಿಮಾದಲ್ಲಿ ಅವರನ್ನು ನೋಡಿದರೆ ಏನೋ ಒಂದು ಮಾತಾಡ್ತಾ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಂತ ಅನಿಸ್ತಾ ಇರುತ್ತೆ ನಮಗೆ, ಆಯಿತಾ? ಮನೇಲಿ ಹೇಗಿರ್ತಿದ್ರು ಅವರು? ಆ್ಯಕ್ಚುಲಿ ಆನ್ ಸ್ಕ್ರೀನ್ ಏನಿದ್ದಾರೆ ಅದು ಬೇರೆ ಥರ. ಎಲ್ಲರಿಗೂ ಏನೋ ಅವ್ರ ವಿಲನ್ನು, ಅಯ್ಯೋ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಪ್ಪ, ಅವ್ರ ಹತ್ರ ಏನೋ ಮಾತಾಡೋದಕ್ಕೆ ಭಯ ಆಗುತ್ತೆ ಆ ಥರ ಅನಿಸುತ್ತೆ. ಆದರೆ ಮನೇಲಿ ಟೋಟಲ್ ಡೆಡ್ ಆಪೋಸಿಟ್ ಆಗಿದ್ರು. ಫ್ರೆಂಡ್ಲಿಯಾಗೆ ತಮಾಷೆ ಮಾಡಿಕೊಂಡು, ಅವರು ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ರೆಗ್ಯುಲರಾಗಿ ಮನೇಲೇ ಸ್ಪೆಂಡ್ ಮಾಡೋರು ನಮ್ಮ ಜೊತೆ. ಯಾಕಂದರೆ ಜಾಸ್ತಿ ಅವಾಗ ಶೂಟಿಂಗ್ ಹೋದಾಗ ಫ್ಯಾಮಿಲಿನ ಮಿಸ್ ಮಾಡ್ಕೊತಿದ್ರು. ಹಾಗಾಗಿ ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ಮನೇಲೇ. ಸಪೋಸ್ ಔಟ್ಡೋರ್ ಎಲ್ಲಾದರೂ ಇದ್ದಾಗ, ನಾವು ನಮ್ಮ ಹಾಲಿಡೇಸ್ ಇದ್ದಾಗ ನಮ್ಮನ್ನು ಕರ್ಕೊಂಡು ಹೋಗೋರು. ಆಮೇಲೆ ತುಂಬ ಜೋವಿಯಲ್ ಆಗಿ, ಆಮೇಲೆ ತಮಾಷೆ ಮಾಡಿಕೊಂಡು, ಆಮೇಲೆ ಸಿನಿಮಾಗಳ ಬಗ್ಗೆ ಅವರ ಕೆಲವು ಎಕ್ಸ್ಪೀರಿಯನ್ಸ್ ಆಗಲಿ, ಆಮೇಲೆ ಹೇಳೋರು, ಮಕ್ಕಳ ನೀವು ಬೇಡ ಕಣೋ ಸಿನಿಮಾಗೆ, ನನ್ನಂಗೆ ಕಷ್ಟಪಡಬೇಡಿ ಅಂತ ಹೇಳೋರು. ಆದ್ರೂ ನಾನು ಬಂದೆ. ಅಮ್ಮ, ನೀವು ನಿಮ್ಮ ಮದುವೆ ಆಗುವಾಗ ಅವರು ಸಿನಿಮಾದಲ್ಲಿ ಇದ್ರಾ ಹೇಗೆ? ಇದ್ರು. ಸಾಧಾರಣವಾಗಿ ನಿಮ್ಗೆ ಮದುವೆ ಆಗತ್ತೆ ಅಂತ ಹೇಳುವಾಗ ವಿಲನ್ನು ಹಿಂಗೆಲ್ಲ ಸಿನಿಮಾ ನೋಡಿದ್ರ ಅವ್ರದ್ದು? ಅದಕ್ಕಿಂತ ಮೊದಲು ಇಲ್ಲ, ಅವಾಗ ಡೈರೆಕ್ಷನ್ ಮಾಡ್ತಾ ಇದ್ರು. ಪುಟ್ಟಣ್ಣ ಕಣಗಾಲ್ ಅವ್ರ ಹತ್ರ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಮಧ್ಯ ಸಣ್ಣ ಪುಟ್ಟ ಪಾಠ ಮಾಡ್ತಾ ಇದ್ರು. ಆಮೇಲೆ ಅದಾದ ನಂತರ ನಮ್ಮ ಮದುವೆ ಆದ ನಂತರ ಅವರು ಆಕ್ಟಿಂಗ್ ಮಾಡಕ್ ಶುರು ಮಾಡಿ. ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳೋದಿಲ್ವಾ ನಿಮ್ಮ ಹತ್ರ? ಆಗ ಹೇಳ್ತಿರ್ಲಿಲ್ವಾ? ಏನು ಆ ರೀತಿ ಹೇಳ್ತಾ ಇದ್ರು, ಭಯ ಆಗತ್ತೆ ಅವ್ರು ನೋಡೋದಕ್ಕೆ ಅಂತ. ನೀವು ಸಂಬಂಧದಲ್ಲಿ ಮದುವೆ ಆಗಿದ್ದೆ ಹೇಗೆ? ಆ ಸಂಬಂಧದಲ್ಲೇ. ಏನಾಗಬೇಕಿತ್ತು ನೀವು? ಅಂದ್ರೆ ಹೇಗೆ? ಮಾವ ಆಗ್ಬೇಕು. ಆಗ್ಬೇಕು. ಇಬ್ರು ಚಾಮರಾಜನಗರ, ಕುತ್ತುವಳ್ಳಿ, ಚಾಮರಾಜನಗರ ತಾಲೂಕು ಕುತ್ತುವಳ್ಳಿ. ಸಿನಿಮಾಗಳೆಲ್ಲ ನೋಡುವಾಗ ಅವ್ರ ಹೆಂಡತಿ ಸಿನಿಮಾಗಳಲ್ಲಿ ಏನಿದ್ರು ಕೂಡ ಅವ್ರು ಒಂಥರ ಗದರಿಸಿ ಬೆದರಿಸಿ ಒಂಥರ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೆ. ನಮ್ಗೆ ಏನಿರುತ್ತೆ ಅಂತಂದ್ರೆ ಅವ್ರ ಮನೇಲಿ ಕೂಡ ಹಂಗೆ ಇರ್ತಾರೇನೋ. ನಿಮ್ಗೆ ಹಂಗೆ ಮಾಡಿದ್ರಾ? ಇಲ್ಲ, ಆ ರೀತಿ ಏನಿಲ್ಲ. ಆ ರೀತಿ ಏನು ನಮ್ಮಮ್ಮ ಗೆದಿಸ್ತಾ ಇದ್ರು. ಇಲ್ಲ, ಹಂಗೇನಿಲ್ಲ. ಅಪ್ಪ ಮತ್ತು ಅಮ್ಮನನ್ನು ನೀವು ನೋಡಿದ ರೀತಿಯಲ್ಲಿ ಹೇಗೆ? ಚಿಕ್ಕಂದ ಇರುವಾಗ, ದೊಡ್ಡದಿರುವಾಗ, ದೊಡ್ಡದಾಗುವಾಗ ಎಲ್ಲ ನಮ್ಮ ಅಮ್ಮ ಮೇಲೆ ಇಟ್ಕೊಂಡು ನಮ್ಮ ಜೊತೆ ರೇಗ್ಸೋದು, ಅಡುಗೆ ಮನೇಲಿ ಇದು ಮಾಡಿದಾಗ ಅವಾಗ ಒಂಥರ ಕೀಟ್ಲೆ ಮಾಡೋದು, ಅವೆಲ್ಲ ಜೋವಿಯಲ್ಲು. ನಿಜವಲ್ಲ, ಅದನ್ನ ನೋಡಿಕೊಂಡು ನಾನು ಫಾಲೋ ಮಾಡ್ತಾ ಇದ್ದೀನಿ ನಮ್ಮಲ್ಲಿ. ಓಕೆ, ವೀಕ್ಷಕರೇ, ಸುಂದರ ಕೃಷ್ಣ ಅರಸ್
ಒಂದಾನೊಂದು ಕಾಲದಲ್ಲಿ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವರು ನಟರಾಗಿ ಪರಿಚಯವಾಗ್ತಾರೆ. ಅದರಲ್ಲಿ ಖ್ಯಾತ ಶಂಕರ್ನಾಗ್ ಅವರು ಕೂಡ ಪ್ರಪ್ರಥಮವಾಗಿ ಅದರಲ್ಲಿ ಪಾರ್ಟ್ ಮಾಡಿದರು. ಗಿರೀಶ್ ಕಾರ್ನಾಡ್ ನಿರ್ದೇಶನದ ಆ ಚಿತ್ರ. ಬನ್ನಿ ಅದರ ಒಂದು ಕ್ಲಿಪ್ಪಿಂಗ್ಸ್ ನೋಡ್ಕೊಂಬರೋಣ. ಓಕೆ ಈಗ ಅವರು ಮನೆಯಲ್ಲಿರುವಾಗ ಶೂಟಿಂಗ್ ಹೋಗಬೇಕು, ಮತ್ತೊಂದು ಹೋಗಬೇಕು, ಆ ಸಂದರ್ಭದಲ್ಲಿ ಹೇಗೆ ಅವರ ಶಿಸ್ತು ಹೇಗಿರ್ತಿತ್ತು? ಬೆಳಿಗ್ಗೆ ಹೇಳೋದು ಹೇಗೆ, ಯಾವ ರೀತಿ ಹೋಗ್ತಿದ್ರು, ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೋತಿದ್ರು ಡೇಟ್ಸ್ಗಳನ್ನೆಲ್ಲ? ಡೇಟ್ಸು ಅಂದರೆ ಅವರು ಒಂದಕ್ಕೊಂದಕ್ಕೂ ಇದು ಮಾಡ್ಕೋತಿರ್ಲಿಲ್ಲ. ಈ ಶೂಟಿಂಗು ಡೇಟ್ ಕೊಡಬೇಕು ಅಂದರೆ ಇದು ಮುಗಿದ ಮೇಲೆ ನೆಕ್ಸ್ಟ್ ಕೊಡೋರು, ಆ ರೀತಿ ಅವ್ರದ್ದು ಒಂಥರ ಶಿಸ್ತು ಜಾಸ್ತಿ ಅವರು. ಶೂಟಿಂಗ್ ಹೋಗ್ಬೇಕಾದ್ರು ಅಷ್ಟೇ 6 ಗಂಟೆಗೆ ಶೂಟಿಂಗ್ ಬರಬೇಕು ಅಂದರೆ ಅಲ್ಲಿರೋ ಸ್ಪಾಟಲ್ಲಿ ಇರೋರು, ಆ ರೀತಿ ಶಿಸ್ತು ಅವ್ರದ್ದು. ಲೇಟಾಗಿ ಬಂದರೆ ನಿಮ್ದೇನಾದ್ರು? ಇಲ್ಲ ಆ ರೀತಿ ಏನು ಮಾಡ್ತಿರ್ಲಿಲ್ಲ. ಲೇಟಾಗಿ ಬರೋದಿತ್ತಾ? ಲೇಟಾಗಿ ಬರೋ ಅಭ್ಯಾಸ ಇತ್ತಾ? ಹಿಂಗೆಲ್ಲ ಶೂಟಿಂಗ್ ಇದ್ರೆ ಬರೋರು. ಆದರೂ ಒಂದು ಮನೇಲಿ ಇರುತ್ತಲ್ಲ, ಮನೇಲಿ ಒಂದು ಏನಾದ್ರು ಸ್ವಲ್ಪ ಲೇಟ್ ಆದ ತಕ್ಷಣ ಯಾವತ್ತಾದ್ರೂ ನೀವು ಕೇಳಿದ್ದಿದೆಯಾ? ಆ ರೀತಿ ಏನಿಲ್ಲ, ಆ ರೀತಿನೂ ಮಾಡ್ತಾನೂ ಇರಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಡು 1 ಗಂಟೆ 2 ಗಂಟೆವರೆಗೂ ಶೂಟಿಂಗ್ ಇರೋದು. ಎಲ್ಲ ಅಕ್ಕಪಕ್ಕ ಲ್ಯಾಂಡ್ಲೈನ್ ಇದ್ರೆ ಫೋನ್ ಮಾಡೋರು ಮನೆಗೆ, ಲೇಟ್ ಆಗುತ್ತಮ್ಮ ಅಂತ. ಆಯ್ತು ಅಂತ ಹೇಳಿ. ನಿಮ್ಗೆ ಯಾವತ್ತಾದರೂ ಅಮ್ಮ ಹೊಡೆದಿದ್ದಾರಾ ಅಥವಾ ಪಪ್ಪ ಹೊಡೆದಿದ್ದಾರಾ ಸ್ಕೂಲ್ ಡೇಸ್ ಸಮ್ ಟೈಮ್? ನಮ್ಮಪ್ಪ ಒಂದು ಏಟು ಹೊಡೆದಿಲ್ಲ ನನಗಾಗಲಿ ನಮ್ಮಿಬ್ಬರು ತಮ್ಮಂದ್ರಿಗಾಗಲಿ. ಆದರೆ ಒಂದೇ ಒಂದು ಅಷ್ಟೇ, ಅವರು ಏನಾದರೂ ನಾವೇನೋ ಗಲಾಟೆ ಮಾಡ್ತಾರೆ ಸುಮ್ಮನೆ ಹಿಂಗೆ ಕಂಡುಬಿಡ್ತಾರೆ, ಏಯ್ ಅಂದರೆ ಸಾಕಷ್ಟೇ. ಓಕೆ ವೀಕ್ಷಕರೇ, ಅರಸ್ ಫ್ಯಾಮಿಲಿ ಜೊತೆ ನಾವು ಮಾತುಕತೆ ಮುಂದುವರಿಸೋಣ. ವಿಶೇಷವಾಗಿ ಬಹಳ ಕುತೂಹಲ ಇರುತ್ತೆ. ಈಗಿನ ಜನ್ರೇಷನ್ಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಒಂದು ಕಾಲದಲ್ಲಿ ಸುಂದರಕೃಷ್ಣ ಅರಸ್ ಅಂತಂದರೆ ಅವರ ಆ್ಯಕ್ಟಿಂಗ್, ಅವರ ಧರ್ಮಪತ್ನಿಯವರೇ ಹೇಳಿದರು. ಯಾಕೆಂದರೆ ಅಕ್ಕಪಕ್ಕದ ಮನೆಯವರು ಕೂಡ ಏನ್ರಿ ಅವರು ನೋಡಿದ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಅವ್ರ ಮಗ ಹೇಳೋ ಪ್ರಕಾರ ಕಣ್ಣು ಮತ್ತು ತಮ್ಮ ಧ್ವನಿಯಲ್ಲಿ ಒಂದು ಖಳನಾಯಕನ ಪಾತ್ರವನ್ನು ಹೇಗೆ ಗಟ್ಟಿಗೊಳಿಸ್ಬೋದು ಅಂತ ತೋರಿಸಿದಂಥ ಮಹಾನ್ ಕಲಾವಿದ. ಸಿನಿಮಾ ನೋಡ್ಕೊಂಡು ಬರ್ತಿದ್ದಂಗೆ ನಮ್ಮ ಅಪ್ಪನ ಹತ್ರನೇ ಹೋಗ್ತಿರ್ಲಿಲ್ಲ ನಾನು. ಬೇಡ, ಅಯ್ಯೋ ಇವರು ನಮ್ಮನ್ನು ಬಲಿ ಕೊಟ್ಬಿಡ್ತಾರೆ ಅಂತ, ಆ ರೀತಿ ಎಲ್ಲ ಇದು ಅಷ್ಟೇ ಎದುರು ಬಿಟ್ಟಿದ್ವಿ.